ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಚಿಕ್ಕಪೇಟೆಯಲ್ಲಿ ತೊಗೊಂಡಿರೋಂಥ ಇಯರಿಂಗ್ಸ್ನ ತೋರಿಸ್ತಾ ಇದ್ದೀನಿ. ಎಲ್ಲ 100, 150 ಎಲ್ಲ ಸಿಕ್ಕಿತ್ತು ನನಗೆ. ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ನೀವು ಕೂಡ ಚಿಕ್ಕಪೇಟೆಗೆ ಹೋದಾಗ ಮಿಸ್ ಮಾಡದೆ ತೊಗೊಳ್ಳಿ. ಮೊದಲನೇದಾಗಿ ಈ ಒಲೆ ನನಗೆ ತುಂಬ ಇಷ್ಟ ಆಯಿತು. ರೋಡ್ ಸೈಡಲ್ಲಿ ಇದನ್ನು ಹಾಕಿದ್ರು, ಬಟ್ ಈ ಕುರ್ತಾ ಸೆಟ್ಗೆಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಎಷ್ಟೋ ಜನ ಸೆಲೆಬ್ರಿಟಿಗಳೆಲ್ಲ ಇದೇ ಥರ ಜಾಸ್ತಿ ಯೂಸ್ ಮಾಡ್ತಾರೆ. ನನಗೆ ಸ್ವಲ್ಪ ಲಾಂಗಾಗಿ, ಸ್ವಲ್ಪ ದೊಡ್ಡದಾಗಿದ್ದರೆ ಈ ಥರ ಇರಬೇಕು ಇಯರಿಂಗ್ಸು. ಈ ಥರ ಇದ್ದರೆ ನನಗೆ ತುಂಬ ಇಷ್ಟ ಆಗುತ್ತೆ. ಇಯರಿಂಗ್ಸು ಸ್ವಲ್ಪ ದೊಡ್ಡದಾಗಿದ್ದರೆ ನನಗೆ ತುಂಬ ಇಷ್ಟ. ಪುಟ್ಟ ಇಯರಿಂಗ್ಸು ಅಷ್ಟೊಂದೇನು ಇಷ್ಟ ಆಗೋಲ್ಲ ನನಗೆ. ಈ ಥರ ದೊಡ್ಡದಾಗಿದ್ದರೆ ಇಯರಿಂಗ್ಸ್ಗಳು ನನಗೆ ತುಂಬ ಇಷ್ಟ ಆಗುತ್ತೆ. ಅದರಿಂದ ದೊಡ್ಡ ಇಯರಿಂಗ್ಸ್ನೇ ತೊಗೊಂಡಿದ್ದೀನಿ. ಪುಟ್ಟ ಇಯರಿಂಗ್ಸ್ ನನ್ನ ಹತ್ರ ಜಾಸ್ತಿ ಇಲ್ಲ. ಸೊ ನಾನು ಅದಕ್ಕೆ ಇದನ್ನೇ ತೋರಿಸ್ತಾ ಇದ್ದೀನಿ. ನಿಮಗೂ ಇಷ್ಟ ಆಯಿತು ಅಂದರೆ ನೀವು ಚಿಕ್ಕಪೇಟೆ ಕಡೆ ಹೋದಾಗ ತಗೋಬೋದು. ಸೆಕೆಂಡನೇದಾಗಿ ನಾನು ಇದನ್ನು ತೊಗೊಂಡೆ, ಈ ಇಯರಿಂಗ್ಸ್ನ. ಇದು ಕೂಡ 100 ರುಪೀಸು. ಬಟ್ ಒಂದು ಮುತ್ತು ಬಿದೋಗಿದೆ ಆ ಕಡೆದು. ಪರವಾಗಿಲ್ಲ, ತರಬೇಕಾದ್ರೆ ಮೋಸ್ಟ್ಲಿ ಬಿದೋಗಿರಬೇಕು ಅನಿಸುತ್ತೆ. ಅದರಲ್ಲೂ ಓಲೆಯಲ್ಲೂ ಕೂಡ 2 ಬಿದೋಗಿತ್ತು. ನೋಡ್ತಾ ಇರ್ಬೋದು, ನಾನು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಕಾಣಿಸ್ತಾ ಇದ್ದರೆ ನೀವು ಕೂಡ ಹೋಗಿ ಚಿಕ್ಕಪೇಟೆಯಲ್ಲಿ ಈ ಥರ ತುಂಬ ಇಯರಿಂಗ್ಸ್ ಇರುತ್ತೆ, ತಗೊಬೋದು. ಮಾಲ್ ಕಡೆ ಹೋದರೆ ಈ ಥರದ ಓಲೆಗೆಲ್ಲ ತುಂಬ ಅಂದರೆ ತುಂಬ ಜಾಸ್ತಿ ಕಾಸ್ಟ್ ಹೇಳ್ತಾರೆ. ತಗೊಳ್ಳೋಕ್ಕೆ ಆಗೋಲ್ಲ ಹಾಗೆ ಹೇಳ್ತಾರೆ. ಚಿಕ್ಕಪೇಟೆಯಲ್ಲಿ ಹೋದರೆ ಸಾಕು, ಯಾವ ಥರ ಬೇಕು ವೆರೈಟಿ ಎಲ್ಲ ಥರ ಇಯರಿಂಗ್ಸ್ ಸಿಗುತ್ತೆ. ಎಲ್ಲ 100, 150ಗೆ ಸಿಗುತ್ತೆ. ಈಸಿಯಾಗಿ ತುಂಬ ಚೆನ್ನಾಗಿರುತ್ತೆ. ಕುರ್ತಾ ಸೆಟ್ಗಂತೂ, ಕುರ್ತಾ ಮೇಲಂತೂ ಹಾಕೊಳ್ಳೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಈ ಇಯರಿಂಗ್ಸು ತುಂಬ ದೊಡ್ಡ ಜುಮ್ಕಾ ಇದೆ. ಇಯರಿಂಗ್ಸು ನನ್ನ ಫೇವ್ರೆಟ್ ಇಯರಿಂಗ್ಸು. ನನಗೆ ದೊಡ್ಡ ಜುಮ್ಕಿ ಅಂದರೆ ತುಂಬ ಇಷ್ಟ. ಈ ಥರ ದೊಡ್ಡದಾಗಿ ಲಾಂಗಾಗಿರಬೇಕು. ಇದನ್ನು ವೇರ್ ಮಾಡ್ತಾ ಇದ್ದೀನಿ, ಹೇಗೆ ಕಾಣಿಸುತ್ತೆ ನೋಡಿ. ನೋಡಿ, ಚೆನ್ನಾಗಿ ಕಾಣಿಸ್ತಾ ಇದೆ. ಟ್ರೆಡಿಷನಲ್ಲಾಗಿ ಸಿಂಪಲ್ಲಾಗಿ ಕುರ್ತಾದಲ್ಲಿ ರೆಡಿ ಆಗಬೇಕು ಅಂತ ಅಂದರೆ ಈ ಥರ ಹಾಕ್ಕೊಂಡ್ರೆ ಸಾಕು. ಕುರ್ತಾ ಸೆಟ್ಟಿಗೆ ಸೂಪರಾಗಿ ಕಾಣಿಸುತ್ತೆ ಈ ಥರ ಇಯರಿಂಗ್ಸು. ನೀವು ಕೂಡ ಟ್ರೈ ಮಾಡಿ. ಹೆಂಗೆ ನಾರ್ಮಲಾಗಿರಲಿ ಹೇಗಿರಲಿ, ಕುರ್ತಾ ಸೆಟ್ ಮೇಲೆ ಈ ಥರ ಇಯರಿಂಗ್ಸ್ನ ಹಾಕ್ಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ. ಸಿಂಪಲ್ ಕುರ್ತಾ ಹಾಕ್ಕೊಂಡ್ರೂ ಈ ಥರ ಗ್ರ್ಯಾಂಡಾಗಿ ಲುಕ್ ಕೊಡ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನನಗಂತೂ ನನ್ನ ಇಯರಿಂಗ್ಸ್ ಎಲ್ಲ ತುಂಬ ಇಷ್ಟ. ಈ ಇಯರಿಂಗ್ಸ್ ಅಂತೂ ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು. ಜಾಸ್ತಿ ನಾನು ಬಳಸೋದು ಈ ಇಯರಿಂಗ್ಸೇ. ಸ್ವಲ್ಪ ಹೊತ್ತಾದ್ಮೇಲೆ ಸ್ವಲ್ಪ ಹೆವಿ ಅಂತ ಅನಿಸುತ್ತೆ ಕಿವಿ. ಅಷ್ಟೊಂದೇನು ನೋವು ಬರೋಲ್ಲ. ಅಷ್ಟೊಂದೇನು ಹೆವಿ ವೆಯ್ಟು ಕೂಡ ಇರೋಲ್ಲ. ಇದು ಲೈಟ್ ವೆಯ್ಟ್ ಇರುತ್ತೆ. ದೊಡ್ಡದಿದೆಯಲ್ಲ ಅಂದ್ಬಿಟ್ಟು ತುಂಬ ಟೈಮ್ ಹಾಕ್ಕೊಂಡ್ರೆ ಕಿವಿಯೆಲ್ಲ ನೋವು ಬರಲ್ವಾ ಅಂತಂದರೆ ಸ್ವಲ್ಪನೂ ನೋವು ಬರಲ್ಲ. ಏನೋ ಸ್ವಲ್ಪ ನೋವಾದಂಗೆ ಆಗುತ್ತೆ. ಅಷ್ಟೊಂದೇನು ಭಾರ ಅಂತ ಅನಿಸಲ್ಲ ಓಲೆ. ಇದು ಲೈಟ್ ವೆಯ್ಟ್ ಇರೋದ್ರಿಂದ ಈವ್ನಿಂಗ್ವರೆಗೂ ಮೇಂಟೈನ್ ಮಾಡ್ಬೋದು. ಈ ಇಯರಿಂಗ್ಸು ನನಗೆ ತುಂಬ ಇಷ್ಟ. ಈ ಇಯರಿಂಗ್ಸು ಅಷ್ಟೇ ತುಂಬ ಇಷ್ಟಪಟ್ಟು ತೊಗೊಂಡಿದ್ದು. ಕುರ್ತಾ ಸೆಟ್ಟಿಗೆ ನನಗೆ ಈ ಥರ ಲಾಂಗಾಗಿ ಇದ್ದರೆ ಈ ಥರ ತುಂಬ ಇಷ್ಟ. ಇಯರಿಂಗ್ಸು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸ್ಮಾಲ್ ಜುಮ್ಕಾ ಇದೆ, ನೋಡೋಕ್ಕೂ ಕೂಡ ಸೆಲೆಬ್ರಿಟಿ ಲುಕ್ ಕೊಡ್ತಾ ಇದೆ. ನಿಮಗೂ ಇಷ್ಟ ಆಯಿತು ಅಂದರೆ ನೀವು ತೊಗೊಬೋದು. ನೋಡಿ, ಇದು 3 ಜುಮ್ಕಾ ಇತ್ತು. ನೋಡಿದ ತಕ್ಷಣ ಏನೋ ತೊಗೊಬೇಕು ಅಂತ ಅನ್ನಿಸ್ತು. ಹೀಗೆ ಯಾವುದೋ ಒಂದು ಇನ್ಸ್ಟಾಗ್ರಾಮಲ್ಲಿ ರೀಲ್ಸಲ್ಲೇನೋ ನೋಡಿದೆ ಅನಿಸುತ್ತಾ ಇದನ್ನು. ಅದರಲ್ಲಿ ನೋಡಿದಾಗ ತೊಗೊಬೇಕು ಅಂತ ಅನ್ಕೋತಾ ಇದ್ದೆ. ಅದೇ ಥರ ಅಲ್ಲಿ ಹಾಕಿದ್ದೆ. 100, 150ಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸೋ ಓಲೆಗಳು ಸಿಕ್ಕಿದೆ ಅಂದರೆ ನನಗೆ ಅದಕ್ಕೇ ಈ ಓಲೆ ಕಲೆಕ್ಷನ್ನ ನಿಮ್ಗೆ ಹಚ್ಕೊಬೇಕು ಅನ್ನಿಸ್ತು. ಅದಕ್ಕೋಸ್ಕರ ಬಂದೆ. ನೋಡಿ, ಯಾವ ಓಲೆ ನಿಮಗೆ ತುಂಬ ಇಷ್ಟ ಆಯಿತು ಅಂತ ನೀವು ಹೇಳಬೇಕು. ನೋಡಿ, ಈ ಥರ 3 ಇದೆ ಜುಮ್ಕಾ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇಯರಿಂಗ್ಸು ಅಂದರೆ ನನಗಂತೂ ತುಂಬ ಇಷ್ಟ ಆಯಿತು. ಇಯರಿಂಗ್ಸು ಹಾಕೊಂಡ್ರೂ ಏನೋ ಒಂಥರ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನನಗಂತೂ ಇದು ತುಂಬ ಇಷ್ಟ ಆಯಿತು. ನನ್ನ ಹತ್ರ ಇರೋ ಈ ಓಲೆಗಳೆಲ್ಲ ತುಂಬ ಇಷ್ಟನೇ. ಇದಿಷ್ಟ ಇಲ್ಲ ಅದಿಷ್ಟ ಇಲ್ಲ ಅನ್ನೋಂಗಿಲ್ಲ. ಇದೆಲ್ಲ ತುಂಬ ಇಷ್ಟ ಆಯಿತು ನನಗೆ, ನನ್ನದು ಓಲೆ ಕಲೆಕ್ಷನ್ ಎಲ್ಲ. ಮತ್ತು ಇದು ಏನೋ ಮಾಡ್ರನ್ ಆಗೂ ಇದೆ. ಮಾಡ್ರನ್ ಡ್ರೆಸ್ಗೂ ಹಾಕೋಬೋದು. ಮತ್ತು ಇದನ್ನು ಈ ಜೀನ್ಸ್ ಮೇಲೂ ಹಾಕ್ಕೊಂಡಿದ್ದೀನಿ ಎಷ್ಟೋ ತುಂಬ ಸಲ. ಜೀನ್ಸ್ಗೂ ಕೂಡ ಸೂಟಬಲ್ ಆಗುತ್ತೆ. ಮತ್ತು ಇದು ಕುರ್ತಾಗೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಯಾವ ಥರ ಇದೆ ಅಂತ ಲುಕ್ಕು.
ಜೀನ್ಸ್ಗೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಕುರ್ತಾಗೂ ಕೂಡ ಸೂಪರಾಗಿ ಕಾಣಿಸುತ್ತೆ. ನನಗೆ ಈ ಥರ ಕಾಣಿಸ್ತಾ ಇದೆ. ನನಗಂತೂ ಈ ಇಯರಿಂಗ್ ಅಂದರೆ ತುಂಬ ಇಷ್ಟ. ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ, ಒಂಚೂರು ವೆಯ್ಟ್ ಕೂಡ ಇಲ್ಲ. ಇದು ಒಂದೇ ಒಂದು ಸ್ವಲ್ಪನೇ ವೆಯ್ಟ್. ಇನ್ನು ಈ ಇಯರಿಂಗ್ಸು ನನ್ನ ಫೇವ್ರೆಟ್ ಇಯರಿಂಗ್ಸು, ತುಂಬ ಇಷ್ಟ. ಇದು ಕೊಡುತ್ತೆ ಹಾಕ್ಕೊಂಡ್ರೆ. ಇದು 150 ಏನೋ ತೊಗೊಂಡ್ರು ಅನಿಸುತ್ತೆ. ನನಗೆ 150 ಏನೋ ತೊಗೊಂಡ್ರು. ಒಂದು ಜೊತೆ ಮರ್ತೋಗಿದೆ ನನಗೆ, ಎಲ್ಲ ಒಟ್ಟಿಗೆ ತೊಗೊಂಡಿದ್ದು ನೆನಪಿಲ್ಲ. ಅಷ್ಟು 150ನೇ ಅಂದ್ಕೊತೀನಿ. ಇದು ಸ್ಯಾರಿಗೆ, ಡ್ರೆಸ್ಗೆ ಎಲ್ಲ ಫುಲ್ಲು ಗ್ರ್ಯಾಂಡ್ ಲುಕ್ ಕೊಡುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು ಈ ಇಯರಿಂಗು. ಅಷ್ಟು ಹೆವಿ ಅಂತಲೂ ಅನಿಸಲ್ಲ, ಅಷ್ಟೊಂದು ಹೆವಿ ವೆಯ್ಟ್ ಕೂಡ ಇಲ್ಲ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗೂ ಕಾಣಿಸ್ತಾ ಇದೆ. ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಅಂತ. ನನಗಂತೂ ತುಂಬ ಇಷ್ಟ ಆಯಿತು. ನೋಡಿ, ಈ ಥರ ಮಾಲಲ್ಲಿ ತೊಗೊತೀನಿ ಅಂತ ಅಂದರೆ ಇದಕ್ಕೆ 300-400 ಮಿನಿಮಮ್ ಹೇಳ್ತಾರೆ. ಸೊ ನಾನು ಅದಕ್ಕೇ ಚಿಕ್ಕಪೇಟೆಗೆ ಹೋದಾಗ ಈ ಥರ ಎಲ್ಲ ತೊಗೊಂಡ್ಬಿಡ್ತೀನಿ. ನೆಕ್ಸ್ಟ್ ಇದು 3 ಲೇಯರ್ ಏನೋ ಇದೆ. ತುಂಬ ಚೆನ್ನಾಗಿತ್ತು, ನೋಡೋಕ್ಕೇನೋ ಅನ್ನಿಸ್ತಾ ಇತ್ತು, ಅಟ್ರ್ಯಾಕ್ಟ್ ಮಾಡ್ತಾಯಿತ್ತು ನನಗೆ ತುಂಬ. ಸೊ ತೊಗೊಂಡೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಹಾಕೊಂಡಾಗಲೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡಿ 3 ಲೇಯರ್ ಇದೆ ಇದು. ನನಗಂತೂ ತುಂಬ ಇಷ್ಟ ಆಯಿತು ಇದು. ಈ ಹೆವಿ ವೆಯ್ಟ್ ಏನಿಲ್ಲ, ಇದು ತುಂಬ ಲೈಟ್ ವೆಯ್ಟು. ಹಾಕಿ ಇಲ್ವೇನೋ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಸ್ವಲ್ಪನೂ ವೆಯ್ಟ್ ಇಲ್ಲ, ಅಷ್ಟು ಲೈಟ್ ವೆಯ್ಟಾಗಿ ಮಾಡಿದ್ದಾರೆ ಈ ಇಯರಿಂಗ್ನ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲ ಬಟ್ಟೆಗಳಿಗೂ ಮ್ಯಾಚ್ ಆಗುತ್ತೆ ಈ ಇಯರಿಂಗ್ಸು. ಜೀನ್ಸ್ಗೂ ಓಕೆ, ಕುರ್ತಾಗೂ ಓಕೆ. ನೆಕ್ಸ್ಟ್ ಈ ಇಯರಿಂಗ್ಸು ನಂಗೆ ತುಂಬ ಇಷ್ಟ. ಇದನ್ನು ವೇರ್ ಮಾಡ್ತೀನಿ, ಯಾವ ಥರ ಕಾಣಿಸುತ್ತೆ ಅಂತ ನೋಡಿ. ಸ್ವಲ್ಪ ಹಿಂದೆ ಸ್ಟಕ್ ಥರ ಆಗಿತ್ತು, ಪರವಾಗಿಲ್ಲ, ಅದನ್ನು ಸರಿ ಮಾಡ್ತೀನಿ. ಸರಿ ಮಾಡಿಬಿಟ್ಟು ನೋಡಿ, ಹೀಗೆ ಕಾಣಿಸ್ತಾ ಇದೆ ಓಲೆ. ನಿಮಗೆ ಇಷ್ಟರಲ್ಲಿ ಯಾವ ಓಲೆ ಇಷ್ಟ ಆಯಿತು ಕಮೆಂಟ್ ಮಾಡ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಯಿತು ಅಂತ ಅಂದರೆ ಯಾವ ಒಲೆ ಇಷ್ಟ ಆಯಿತು, ನಿಮಗೆ ಯಾವ ಒಲೆಯಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ನೀವು ಕಮೆಂಟ್ ಮೂಲಕ ನಮಗೆ